ಮುಳುಗಲೂರು ಎಂಬ ಸುಂದರ ಹಳ್ಳಿಯೊಂದಿತ್ತು. ಅಲ್ಲಿ ದ್ಯಾವಕಜ್ಜಿ ಹಾಗೂ ಸೀತಕಜ್ಜಿ ಎಂದು ಈರ್ವರು ಸಹೋದರಿಯರು ವಾಸವಿದ್ದರು. ಅವರಿಬ್ಬರು ಕಥೆ ಹೇಳುವುದರಲ್ಲಿ ಮತ್ತು ಮೂಢನಂಬಿಕೆ ಬಗ್ಗೆ ತಿಳಿ ಹೇಳುವುದರಲ್ಲಿ ಹೆಸರುವಾಸಿ. ಅವರು ಹೇಳುವ ಕಥೆಯನ್ನು ಕೇಳಲು ಆ ಹಳ್ಳಿಯ ಎಲ್ಲಾ ಮಕ್ಕಳು ಓಡೋಡಿ ಬರುತ್ತಿದ್ದರು. ಅಜ್ಜಿ, ನಾವು ಇವತ್ತು ಶಾಲೆಯ ವತಿಯಿಂದ ನಾಗಮಂಗಲದ ಹತ್ತಿರದ ಹಾಲ್ತಿ ಬೆಟ್ಟಕ್ಕೆ ಪ್ರವಾಸಕ್ಕೆ ಹೋಗಿದ್ದೆವು. ಆ ಜಾಗದ ಇತಿಹಾಸವನ್ನು ಕೇಳಿದೆವು. ಆದರೆ ಶಾಲೆಯ ಶಿಕ್ಷಕರು ನಮಗೆ ಬರೆದುಕೊಂಡು ಬರಲು ಹೇಳಿದ್ದಾರೆ. ಅಜ್ಜಿ, ಆ ಕತೆ ನೀನು ಹೇಳ್ತೀಯಾ? ಹೌದಾ? ಆ ಕತೆ ಶ್ರೇಯಸ್ಗೆ ಗೊತ್ತು. ಅವನು ಇವತ್ತು ನಿಮಗೆ ಆ ಕಥೆ ಹೇಳ್ತಾನೆ, ಕೇಳಿ. ಹೇಳು ಶ್ರೇಯಸ್. ಜಮದಗ್ನಿಯವರ ಮಾತು ಕೇಳಿದ ಪರಶುರಾಮನು ತಾಯಿಯ ಶಿರಚ್ಛೇದನ ಮಾಡಿದನು. ಇದರಿಂದ ಅವನು ಮಾತೃ ಹತ್ಯೆ ದೋಷಕ್ಕೆ ಒಳಗಾದನು. ಅವನಿಗೆ ಈ ದೋಷ ನಿವಾರಣೆಗೆ ತಂದೆಯ ಬಳಿ ಉಪಾಯ ಕೇಳಿದಾಗ ಜಮದಗ್ನಿಯವರು ಹೇಳಿದರು, ನೀನು ಪೂರಾ 8 ಶಿವಲಿಂಗಗಳನ್ನು ಪೂಜಿಸು, ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳುವರು. ಪರಶುರಾಮನು 107 ಶಿವಲಿಂಗಗಳನ್ನು ಪೂಜಿಸಿದನು, ಆದರೆ ಒಂದು ಶಿವಲಿಂಗವೂ ಕಾಣಲಿಲ್ಲ. ಅವರು ತೀವ್ರ ಧ್ಯಾನದಲ್ಲಿ ಮುಳುಗಿದರು. ಆಗ ಭಗವಾನ್ ಶಿವನು ಅವನಿಗೆ ದರ್ಶನ ನೀಡಿ ಹೇಳಿದರು, ನೀನು ದುಂಬಿಯನ್ನು ಅನುಸರಿಸು, ಅದು ನಾನಿರುವ ಸ್ಥಳವನ್ನೇ ತೋರಿಸುತ್ತದೆ. ಪರಶುರಾಮನು ಒಂದು ದುಂಬಿಯನ್ನು ನೋಡಿದನು. ಅದು ಒಂದು ಕಲ್ಲಿನೊಳಗೆ ಪ್ರವೇಶಿಸುತ್ತಿತ್ತು. ಅವನು ಆ ಕಲ್ಲನ್ನು ಕತ್ತರಿಸಲು ನಿರ್ಧರಿಸಿದನು. ಆಗ ಜೋರಾದ ಧ್ವನಿ ಕೇಳಿಸಿತು ಮತ್ತು ರಕ್ತ ಹರಿಯಲಾರಂಭಿಸಿತು. ಆ ರಕ್ತ ಕ್ಷಣದಲ್ಲಿ ಹಾಲಾಗಿ ಮಾರ್ಪಟ್ಟಿತು. ಅವರು ಒಂದು ಶಿವಲಿಂಗವನ್ನು ಕಂಡರು. ಅವರು ಆ ಶಿವಲಿಂಗವನ್ನು ಭಕ್ತಿಯಿಂದ ಪೂಜಿಸಿದನು ಮತ್ತು ಮಾತೃಹತ್ಯೆ ದೋಷದಿಂದ ಮುಕ್ತನಾದರು. ಈ ಘಟನೆ ನಡೆದ ಸ್ಥಳ ಹಾಲ್ತಿ ಎಂದು ಹೆಸರಾಯಿತು, ಹಾಲು ಹರಿದ ಸ್ಥಳವೆಂದು. ಕಾಲ ಕಳೆಯಿತು. ಪಾಂಡವರು ವನವಾಸಕ್ಕೆಂದು ಬಂದಾಗ ಈ ಬೆಟ್ಟದಲ್ಲಿ ತಂಗಿದರು ಎಂದು ಹೇಳಲಾಗುತ್ತದೆ.